ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ರೆಡಿಯಾಗಿ ಪಾಪನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲು ಡ್ಯೂಟಿಗೆ ಹೋಗಿದ್ರು, ಬರೋ ಅಷ್ಟರಲ್ಲಿ ತುಂಬ ಮಳೆ ಬಂತು, ನೆನ್ಕೊಂಡೇ ಬಂದರು ಪಾಪ. ಫೈನಲಿ ಅವರು ಬಂದರು, ಜೊತೆಯಲ್ಲಿ ಮಳೆಯಲ್ಲಿ ನಿಧಾನಕ್ಕೆ ಜರ್ನಿನ ಎಂಜಾಯ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಹೋಗ್ತಾ ದಾರಿಯಲ್ಲಿ ಚಿಂಚುನು ಕೂಡ ಮಲ್ಕೊಂಡ್ಳು. ಅವಳು ಆರಾಮಾಗಿ ನಿದ್ದೆ ಮಾಡಲಿ ಅಂತ ತೊಡೆ ಮೇಲೆ ಹಾಕ್ಕೊಂಡೆ. ಇನ್ನು ಮನೆಗೆ ಹೋಗಿ ಅಮ್ಮಂಗೆ ಏನಕ್ಕೆ ಹಿಂಸೆ ಕೊಡೋದು ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಾಗೆ ಹೋಟೆಲ್ಗೆ ಹೋಗಿ ಚನ್ನರಾಯಪಟ್ಟಣದಲ್ಲಿ ಊಟ ಮಾಡ್ಕೊಂಡು ಬಂದ್ವು. ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ ಇದು ಮಂದಗೆರೆ ಅಂತ ನಮ್ಮ ಊರ ಹತ್ರನೇ ಇರೋದು. ಸೊ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಸೊ ಹಾಗಾಗಿ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಬ್ಯಾಡ್ ಲಕ್ ನಮ್ಮದು. ಚಿಂಚು ಇವಾಗ ಟ್ರೈನ್ ಬರುತ್ತಂತೆ, ನೀವು ನೋಡ್ತೀರಾ? ಹ್ಞೂ ಸರಿ. ಚಿಂಚು ಬೆವುದೋಗ್ಬಿಟ್ಟಿದ್ದಾಳೆ, ಕಾರಲ್ಲಿ ಸ್ವೆಟ್ ಹಾಕಿ. ಚಿಂಚು ಏ ಕಂದ, ಚಿಂಚು ಅಲ್ಲಿ ನೋಡಿ, ಏನೋ ಬರ್ತಿದೆ ನೋಡಿ ಅಲ್ಲಿ. ಚಿಂಚು ಅಲ್ಲಿ ನೋಡಿ, ಎದ್ರಕಂತ ಚಿಂಚು ಟ್ರೈನ್ ಬಂತು. ಚಿಂಚು ಟ್ರೈನ್ ಹೆಂಗಿದೆ? ಇದೇ ಫಸ್ಟ್ ಟ್ರೈನ್ ಮಾಡ್ತಿರೋದು ಚಿಂಚು ಅಲ್ಲ ಮದು. ತಾಯಿನ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅವಳ ಪ್ರೀತಿನ ಕರುಣೆನ ಫೀಲ್ ಮಾಡಬೇಕು ಅಷ್ಟೇ ಹೊರತು ಅವಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ನಾನೊಬ್ಬಳು ತಾಯಿ ಆದಮೇಲೆ ಅವಳ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದ್ದು ನನಗೆ. ತಾಯಿ ಅಂದರೆ ಪದಗಳಿಗೆ ಸಿಗದಂಥ, ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗದೆ ಇರೋವಂಥ ಒಂದು ಮುತ್ತು ತಾಯಿ ಅಂದರೆ. ಸೊ ನಾನಿವತ್ತು ನನ್ನ ಅಮ್ಮನ್ನ ಮೀಟ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ ನಾನು ಅಮ್ಮನ್ನ ಮೀಟ್ ಮಾಡ್ತಿದ್ದೀನಿ ಅಂತ. ಅವ್ರಿಗೊಂದು ಸಣ್ಣ ಕ್ಲೂ ಕೂಡ ಕೊಟ್ಟಿರಲಿಲ್ಲ. ಅಮ್ಮ ನನ್ನನ್ನು ನೋಡಿ ತುಂಬ ಶಾಕ್ ಆದರು. ಹೇಳ್ದೇ ಬಂದ್ಬಿಟ್ಟಿದ್ದಾಳಲ್ಲ ಅಷ್ಟು ದೂರ ಇಲ್ಲಿವರೆಗೂ ಅಂತ. ಅವ್ರು ಅಡುಗೆ ಕೂಡ ಮಾಡ್ಕೊಂಡಿರಲಿಲ್ಲ. ಅವ್ರಿಗೇನು ಕಿಮ್ಸಿ ಅಂತ ನಾನು ಹೊರಗಡೆನೇ ತಿನ್ಕೊಂಡು ಬಂದೆ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಷ್ಟೇ, ಅವ್ರ ಖುಷಿ, ಅವ್ರ ಮುಖದಲ್ಲಿ ಖುಷಿ ನೋಡಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿದ್ದಿದ್ದು. ಸೊ ಹಾಗಾಗಿ ಹೇಳ್ದೇ ಬಂದೆ. ಅಮ್ಮ ಅಂತೂ ತುಂಬ ಖುಷಿಪಟ್ಟರು. ನಮ್ಮ ಅಜ್ಜಿ ನಾನು ಫೋಟೋ ತೆಗಿತಿದ್ದೀನಿ ಅಂತ ಹೇಳಿ ಫೋಸ್ ಕೊಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಿರೋದು. ಇವರು ನಮ್ಮಪ್ಪ ಪಾಪು ಎತ್ಕೊಂಡಿದ್ದಾರೆ. ಪಾಪು ಫುಲ್ ಆಶ್ಚರ್ಯ, ನಾವು ಎಲ್ಲಿಗೆ ಬಂದಿದ್ದೀವಿ, ಇವರೆಲ್ಲ ಯಾರು ಅಂತ. ಬಟ್ ಅವಳು ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾಳೆ. ಯಾರಿದು? ಸೇವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಮನೇಲಿ ಕಿತ್ಕೊಂಡು ಬಂದು ಎಲ್ಲ ಕಟ್ಟಿಟ್ಟಿದ್ರು. ಆಗಲಿ ನಾನು ಸ್ವಲ್ಪ ಇವು ಕಟ್ಟೋದಕ್ಕಷ್ಟೇ. ಸೊ ಪಾಪುಗೆ ಕರ್ಕೊಂಡು ಬಂದು ಊಟ ಎಲ್ಲ ಮಾಡಿಸಿ ಅವಳಿಗೆ ಬಿಟ್ಟಿದ್ದೆ. ಅವಳು ಪಾಡುಗಳು ಆಟಾಡ್ತಿದ್ಲು. ಇವತ್ತಿನ ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದ್ರೂ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಚೆಕ್